तीन नहीं चाहिए थोड़ा सा। ಎಲ್ಲ ಹೋಗಿದ್ರಿ ವೈಟ್ ಫೀಲ್ಡು ಕಾಡ್ಗುಡಿ ಮನೆಗೆ ನಾನು ಆರಾಮ ಈ ಗಾಳಿಯಲ್ಲೂ ದೀಪ ಉರಿತೈತೆ ನೋಡಿ ಹೆಂಗ ಇಬ್ರು ಮಾಡಿದವರು ಇಲ್ಲಿಗಿತ್ತಲ್ಲಕ್ಕ ಇವಾಗ ಇಲ್ಲಿಗೆ ಬಂದೈತಿ ಇದ್ರಲ್ಲಿ 3 ಇತ್ತು ಒಂದರಲ್ಲಿ ಎಸ್ ಎನ್ ಅಂತ ಬರ್ದಿದ್ದೀನಿ ಎಲ್ಲಿ ಬರ್ದಿದ್ದೀನಿ ತೋರಿಸಿ ಯು ಸಡಪ್ ಮ್ಯಾನ್ ಸೊ ಫೈನಲ್ ಔಟ್ಲುಕ್ ಈ ಥರ ಬಂದಿದೆ. ಹಾಯ್ ಆಲ್, ಎಲ್ಲ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನೇತ್ರ MJ ವ್ಲಾಗ್ಸ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹಾಗೆ ಈಗ ಟೈಮ್ ಬಂದು 11 ಗಂಟೆ ಆಗಿದೆ. ಬೆಳಗ್ಗೆನೇ ಮಕ್ಕಳನ್ನ ಸ್ಕೂಲ್ಗೆಲ್ಲ ಕಳಿಸ್ದೆ. ನಾವು ಸ್ವಲ್ಪ ಕೆಲಸ ಇತ್ತು, ಸೊ ಹಾಗಾಗಿ ನಾನು ನನ್ನ ಹಸ್ಬೆಂಡು 11:30 ಆಗಿಬಿಟ್ಟಿತ್ತು. ಇನ್ನು ಮನೇಲಿ ಬ್ರೇಕ್ಫಾಸ್ಟ್ ಮಾಡೋಕ್ಕಾಗಲಿಲ್ಲ ಅಂತ ಅಂದ್ಬಿಟ್ಟು ಹೊರಗಡೆ ಬಂದಿದ್ವಿ. ಸೊ ಹಾಗೆ ಹೋಟೆಲ್ಗೆ ಬಂದು ಊಟ ತೊಗೊಳ್ತಾ ಇದ್ದೀವಿ. ನಾನು ಮೀಲ್ಸ್ ತೊಗೊಂಡೆ, ಹಾಗೆ ನನ್ನ ಹಸ್ಬೆಂಡು ಇಡ್ಲಿ ಸಾಂಬಾರು ತೊಗೊಂಡ್ರು. ಅಲ್ಲಿ ನನ್ನ ಮಕ್ಕಳನ್ನ ಬಿಟ್ಟು 3 ಅವರ್ ಆಯ್ತು ಮನೇಲಿ. ವೈಟ್ ಫೀಲ್ಡು ಕಾಡ್ಗುಡಿ ಮನೆಗೆ ಇಲ್ಲ ಅನ್ನ ಸಾಂಬಾರು ಮಾಡಿದ್ದೀನಿ ನಮ್ಮ ಮನೇಲಿ. ನಾನು ಹೋಟ್ಲಲ್ಲಿ ತಿನ್ಕೊಂಡು ಬಂದೆ. ಇವಾಗ ಪಾಯಸ ಹೊಡೆಲ್ಲ ಬಿಸಿ ಪಾರ್ಸಲ್ ಕಳ್ಸೋನ್ ಕೈ ಒಂದು 5 ನಿಮಿಷ ನಾನು ಇಸ್ಕೊಡ್ತೀನಿ. ಪಾಯಸ ಹೊಡೆ ಸ್ವಲ್ಪ ತಗೊಂಡು ಹೋಗಿ, ಟೈಮ್ ಆಗುತ್ತೆ, ನಾನು ಹೋಗ್ಬೇಕು. ಕರ್ಪೂರ ಹಚ್ಚನ ಅಷ್ಟೇ ಆಯಿತು. ನೀನು ಹಚ್ಚು ಆರಾಮಾಗಿ ನಿಧಾನಕ್ಕೆ ಹಚ್ಚು. ನಾನು ಆರಾಮ. ಈ ಗಾಳಿಯಲ್ಲೂ ದೀಪ ಉರಿತೈತೆ ನೋಡಿ. ನಾವು ಅಷ್ಟು ಸ್ಟ್ರಾಂಗ 3 ಹಾಕಿದ್ರು ಅವರು. ಇನ್ನು ಅಲ್ಲಿಂದ ಮನೆಗೆ ಹೋಗಿ ಮನೆಯಿಂದ ಮಕ್ಕಳನ್ನ ಕರ್ಕೊಂಡು ನಾನು ಫಾರ್ ದ ಫಸ್ಟ್ ಟೈಮ್ ಅಂತ ಅಂದರೆ 10 ವರ್ಷ ಆದಮೇಲೆ ನಾನು ಐಬ್ರೋ ಮಾಡಿಸೋದಕ್ಕೆ ಅಂತ ಪಾರ್ಲರ್ಗೆ ಬಂದಿದ್ದೀನಿ. ನಾನು ಯೂಶಲಿ ಪಾರ್ಲರ್ಗೆ ಹೋಗೋದೇ ಇಲ್ಲ, 10 ವರ್ಷ ಆಗಿತ್ತು ಪಾರ್ಲರ್ಗೆ ಹೋಗೋದು ಬಿಟ್ಟು. ಇವತ್ತು ಥ್ರೆಡ್ಡಿಂಗ್ ಮಾಡಿಸ್ಕೊಳ್ಳೋಣ ಅಂತ ಬಂದಿದ್ದೀನಿ. ನಾನು ಬೇರೆ ಏನೂ ಮಾಡಿಸಲ್ಲ, ಫೇಸ್ಗೆ ಫೇಶಿಯಲ್ಲು, ಹೇರ್ ಕಟ್ಟು ಈ ಥರದ್ದೆಲ್ಲ ಏನೂ ಮಾಡ್ಸೋಕ್ಕೆ ಹೋಗಲ್ಲ. ಹೇರ್ ಕಟ್ ಸಮ್ಟೈಮ್ಸ್ ಮನೇಲಿ ನಾನೇ ಮಾಡ್ಕೊಳ್ತೀನಿ, ಹಾಗೆ ಐಬ್ರೋನು ನಾನೇ ಮಾಡ್ಕೊಳ್ತೀನಿ. ಬಟ್ ಈ ಸಲ ಸ್ವಲ್ಪ ಚೆನ್ನಾಗಿ ಶೇಪ್ ಇರಲಿ ಅಂತ ಅಂದ್ಬಿಟ್ಟು ಇಲ್ಲೇ ಪಾರ್ಲರ್ಗೆ ಬಂದು ಸಲೂನಲ್ಲಿ ಮಾಡಿಸ್ತಾ ಇದ್ದೀನಿ. ನನಗೆ ಅಷ್ಟಾಗಿ ಬ್ಯೂಟಿ ಕಾನ್ಷಿಯಸ್ ಇಲ್ಲ, ಅಂದರೆ ಇರೋದ್ರಲ್ಲೇ ರೆಡಿ ಆಗೋದಕ್ಕೆ ಇಷ್ಟಪಡ್ತೀನಿ. ಸುಮ್ಮನೆ ದುಡ್ಡು ಖರ್ಚು ಮಾಡಿ ಅದಕ್ಕೇನೋ ಒಂದು ಟಚಪ್ ಕೊಟ್ಟು ಅದನ್ನು ಆರ್ಟಿಫಿಷಿಯಲ್ ಆಗಿ ಮಾಡ್ಕೊಳಕ್ಕೆ ಇಷ್ಟ ಇಲ್ಲ. ಸೊ ಹೀಗೆ ಚೆನ್ನಾಗಿದ್ದೀನಿ ಅಂತ ಅನ್ನಿಸ್ತು. ಸೊ ಹಾಗೆ ನಾನು ಥ್ರೆಡ್ಡಿಂಗ್ ಮಾಡ್ತಾಯಿದ್ದೀನಿ. ಯಾಕೆ ಅಂತಂದರೆ ಆಲ್ರೆಡಿ ನಿನ್ನೆಯಿಂದ ಮದುವೆ ಕೆಲಸ ಎಲ್ಲ ಸ್ಟಾರ್ಟ್ ಆಗಿದೆ ಅಲ್ವಾ. ಸೊ ಇನ್ನು 2 ಡೇಸ್ ಇದೆ ಮದುವೆಗೆ. ಸೊ ಹಾಗೆ ಸ್ವಲ್ಪ ಮೆಹಂದಿ ಅದೆಲ್ಲ ಇರುತ್ತಲ್ವ, ಹಂಗೆ ಇದನ್ನು ಐಬ್ರೋ ಮಾಡಿಸ್ಕೊಂಬಿಡೋಣ ಅಂತ ಅಂದ್ಬಿಟ್ಟು ಬಂದಿದ್ದೀನಿ. ಸೊ ನನ್ನ ಹಸ್ಬೆಂಡ್ ಹಾಗೆ ನನ್ನ ಮಗ ಇಬ್ಬರೂ ಆಚೆ ಕಡೆ ವೆಯ್ಟ್ ಮಾಡ್ತಾ ಇದ್ದಾರೆ. ನಾನು ನನ್ನ ಮಗಳು ಸಲೂನಲ್ಲಿದ್ದೀವಿ. ಫೈನಲಿ ಈ ಥರ ಶೇಪ್ ಬಂದಿದೆ. ಮತ್ತು ಕಮೆಂಟ್ ಹಾಕಬೇಡಿ ಇಷ್ಟೆಲ್ಲ ಮಾಡ್ತೀರಾ ಹಂಗೆ ಹಿಂಗೆ ಅಂತ. ಐಬ್ರೋ ಕಾಮನ್ನು ಹೆಣ್ಮಕ್ಳಿಗೆ. ಸೊ ಹಾಗೆ ಇಲ್ಲಿ ನನ್ನ ಮಗ ನನ್ನನ್ನು ಇಮಿಟೇಟ್ ಮಾಡ್ತಾ ಇದ್ದ ಐಬ್ರೋ ಹೆಂಗೆ ಮಾಡ್ತಿದ್ರು ಅಲ್ಲಿ ಅಂತ. ಹೆಂಗಿತ್ತು ರಿಯಾಕ್ಷನ್ ಇರ್ತಾನೆ, ಹೆಂಗೆ ಬಚ್ಚಿದ್ದು ಹೆಂಗೆ ಐಬ್ರೋ ಮಾಡಿದ್ದು ದುಡ್ಡು ನೆನ್ಕೊಂಡು ಮಾಡು ಕಾಣಿಸ್ತಲ್ಲ, ದುಡ್ಡು ಮಾಡು. ಹೆಂಗೆ 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 ಐಬ್ರೋ ಮಾಡಿದವರು. ಅವನು ಆಚೆ ಕಡೆ ನಿಂತ್ಕೊಂಡಿದ್ದ. ಸೊ ಅಲ್ಲಿ ನೋಡ್ತಾ ಇದ್ದ ಅವ್ರು ಯಾವ ಥರ ಥ್ರೆಡ್ಡಿಂಗ್ ಮಾಡ್ತಾರೆ ಅಂತ ಅಂದ್ಬಿಟ್ಟು. ಮೆಹಂದಿ ಆರ್ಟಿಸ್ಟ್ ಎಲ್ಲ ಓಡೇ ಹೋಗ್ಬಿಟ್ಲಿ ನಿನ್ನ ಮಗಳು. ಇಬ್ರು ಅಕ್ಕಂದ್ರು ಇವಾಗ ಮತ್ತೆ ತಾನೆ ಹೆಂಗೋ ಆಚೆ ಇವಾಗ 2 ಜಡೆ ಹಾಕುವಾಗ ಅಷ್ಟೇ ಜುಟ್ಟುಗಳು ಹಾಕೊಂಡು ಹೋಗೋದು. ಸಣ್ಣ ಹೋಗುತ್ತೆ, ಇಷ್ಟುದ್ದ ಇತ್ತು, ಇಲ್ಲಿಗಿತ್ತಲ್ಲಕ್ಕ ಇವಾಗ ಇಲ್ಲಿಗೆ ಬಂದೈತಿ. ಇದ್ರಲ್ಲಿ 3 ಇತ್ತು. ಇನ್ನು ಇಲ್ಲಿ ಮೆಹಂದಿ ಹಾಕ್ಸ್ಕೊಳಕ್ಕೆ ಅಂತ ಬಂದ್ವಿ. ಪಾಪ ಒಂದೇ ಹುಡುಗಿ ಇತ್ತು, ಇನ್ನು ಲೇಟ್ ಆಗುತ್ತೆ, ಇನ್ನು ಸುಮಾರು ಜನ ಇದ್ದೀವಿ. ಅಕ್ಕ ಇದ್ದಾರೆ, ಮತ್ತು ಸತೀಶ್ ಅವ್ರ ಅಣ್ಣನ ಮಗಳಿದ್ದಾಳೆ, ಮತ್ತು ಅವ್ರ ಫ್ರೆಂಡ್ ಯಾರೋ ಇದ್ದಾರೆ. ಸೊ ಹಾಗೆ ನಾವು ಬೇಡ ಹೊರಗಡೆ ಹೋಗಿ ಹಾಕ್ಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು ನಾವು ಇಲ್ಲೇ ಮನೆ ಹತ್ರನೇ ಬಂದಿದ್ದೀವಿ. ಸೊ ಇವ್ರದ್ದು ಇನ್ಸ್ಟಾಗ್ರಾಮ್ ಪೇಜ್ ಇದೆ, ಬ್ರೈಡಲ್ ಎಲ್ಲ ಹಾಕ್ತಾರಂತೆ. ಸೊ ಹಾಗೆ ನಾನು ಸ್ವಲ್ಪ ಚೆನ್ನಾಗಿ ಹಾಕ್ಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು, ಅಂದರೆ ನಾನು ಯಾವತ್ತೂ ಈ ಥರ ರೆಡಿ ಆಗಿದ್ದೇ ಇಲ್ಲ. ಫಸ್ಟ್ ಟೈಮ್ ನನಗೆ ಸ್ವಲ್ಪ ಚೆನ್ನಾಗಿ ರೆಡಿ ಆಗೋಣ ಅಂತ ಅಂದ್ಕೊಂಡಿದ್ದೀನಿ. ನನ್ನ ಮದುವೆಗೆ ನಾನು ಮೆಹಂದಿ ಹಾಕ್ಸಿದಾಗ ನನಗೆ ಮದುವೆಲಿ ಕಲರೇ ಬಂದಿರಲಿಲ್ಲ. ನಾನಂತೂ ಸಿಕ್ಕಾಪಟ್ಟೆ ಡಿಸಪಾಯಿಂಟ್ ಆಗಿಬಿಟ್ಟಿದ್ದೆ.
ಅದಕ್ಕೆ ಈ ಸಲ ಸ್ವಲ್ಪ ಕಲರ್ ಬರೋದು ಚೆನ್ನಾಗಿರೋದೇ ಹಾಕ್ಸೋಣ ಅಂತ ನಾನು ಅವ್ರಿಗೆ ಸಿಂಕ್ ಕೋನಲ್ಲೇ ಹಾಕಿ ಅಂತಂದೆ. ಅವರು ಇಲ್ಲ ಮೇಡಮ್ ಇದ್ರಲ್ಲಿ ಚೆನ್ನಾಗಿ ಬರುತ್ತೆ, ಕಲರ್ ಬರುತ್ತೆ, ಇಲ್ಲ ಅಂತಂದರೆ ಅಮೌಂಟ್ ವಾಪಸ್ ಕೊಡ್ತೀವಿ ಅಂತ ಹೇಳಿದ್ರು. ಬಟ್ ತುಂಬಾ ಚೆನ್ನಾಗಿ ಕಲರ್ ಬಂದಿತ್ತು ಮಾತ್ರ. ನೀವು ನೋಡಿರ್ತೀರ ರೀಲ್ಸಲ್ಲೆಲ್ಲ ಹಾಕಿದ್ದೆ, ತುಂಬ ಚೆನ್ನಾಗಿ ಕಲರ್ ಬಂದಿತ್ತು. ಹಾಗೆ ಡಿಸೈನು ಅಷ್ಟೇ ತುಂಬ ಚೆನ್ನಾಗಿ ಹಾಕಿದ್ರು. ನಾನು ಕೇಳಿಲ್ಲ ಯಾವುದೂ, ಅವ್ರಿಗೆ ಬಿಟ್ಬಿಟ್ಟಿದ್ದೆ ಯಾವುದು ಚೆನ್ನಾಗಿರುತ್ತೋ ಅದನ್ನೇ ಹಾಕಿ ಅಂತ. ಬಟ್ ತುಂಬಾ ಚೆನ್ನಾಗಿ ಹಾಕ್ಕೊಟ್ಟಿದ್ರು. ಇದನ್ನು ಹಾಕೋದಕ್ಕೆ ಸುಮಾರು 1.5 ಗಂಟೆ ಟೈಮ್ ತೊಗೊಂಡ್ರು. ಫ್ರಂಟ್ ಹಾಗೆ ಬ್ಯಾಕ್ 2 ಸೈಡ್ ಹಾಕ್ಸಿದ್ದೀನಿ. ಹಾಗೆ ನನ್ನ ಮಗಳಿಗೂ ಕೂಡ ಹಾಕ್ಸಿದ್ದೀನಿ. ನಾನೇ ಹಾಕೋಣ ಅಂತ ಅಂದ್ಕೊಂಡೆ, ಬಟ್ ನಾನು ಹಾಕೊಂಡ್ಮೇಲೆ ಹಾಕೋದಕ್ಕೆ ಕಷ್ಟ ಆಗುತ್ತೆ ಅಂತ ಅಂದ್ಬಿಟ್ಟು ಸೊ ಹಾಕ್ಸ್ಬಿಡೋಣ ಅಂತ ಅಂದ್ಬಿಟ್ಟು ಸ್ವಲ್ಪ ಚೆನ್ನಾಗಿ ಕಾಣಿಸ್ಲಿ ಅದೂ ಅಂತ ಸೊ ಅದಕ್ಕೂ ಕೂಡ ನಾನು ಹಾಕ್ಸಿದೆ. ಇನ್ನು ನನ್ನ ಮಗಳಿಗೆ ಸ್ವಲ್ಪ ಕಡಿಮೆ ಲೆಂತಿಂದಾನೇ ಹಾಕ್ಸ್ತಾ ಇದ್ದೀನಿ. ಹಾಕ್ಸೋದೇ ತಪ್ಪು, ಯಾಕೆಂದರೆ ಸ್ಕೂಲ್ಗೆ ಹೋಗ್ಬೇಕಲ್ವ, ನೆಕ್ಸ್ಟು ಕೇಳ್ತಾರೆ ಸ್ಕೂಲಲ್ಲಿ, ಅಲೋ ಮಾಡಲ್ಲ. ಬಟ್ ಸ್ಟಿಲ್ ಫಂಕ್ಷನ್ ನಮ್ಮನೇದೇ ಆಗಿರೋದ್ರಿಂದ ಹಾಕ್ಸೋಣ ಅಂತ ಅಂದ್ಬಿಟ್ಟು ಹಾಕ್ಸಿದ್ದೀನಿ. ಇನ್ನು ನನ್ನ ಮಗಳನ್ನ ಬಿಟ್ಬಿಟ್ಟು ನನ್ನ ಹಸ್ಬೆಂಡು ಹಾಗೆ ನನ್ನ ಮಗ ಇಬ್ರು ಹೋದರು. ಅವರು ಹೇರ್ ಕಟ್ ಎಲ್ಲ ಮಾಡಿಸ್ಕೊಂಡಿದ್ರು. ಸೊ ಹಾಗಾಗಿ ಅವರು ಫ್ರೆಶ್ ಅಪ್ ಎಲ್ಲ ಆಗಿ ಬರ್ತೀನಿ ಅಂತ. ಒಂದರಲ್ಲಿ ಎಸ್ ಅಂತ ಬರ್ತೀನಿ, ಎಲ್ಲಿ ಬರ್ತೀನಿ ತೋರಿಸಿ. ಎಂಜೆ ಮೋಕ್ಷಿತ ಅಂಟು ಜೀವಿತು. ಅದಾದ್ಮೇಲೆ ಎನ್ ಎಸ್ ಅಂದ್ರೆ ನೇತ್ರನು ಸತೀಶು. ಇನ್ನೊಂದು ಎಂಜೆ ಒಂದು ಕಂಡಿಡ್ದ್ಬಿಟ್ರು, ಎಸ್ ಎನ್ ಕಂಡಿಡ್ದ್ಬಿಟ್ರು. ವೆರ್ ಇಸ್ ಎಂಜೆ? ಇಲ್ಲೈತೆ ಫಿಂಗರ್ ಅಲ್ಲಿ. ಯು ಸಡಪ್ ಮ್ಯಾನ್. ಅಲ್ಲಿ ಏನ್ ಕಾಣಿಸ್ತಿತ್ತು ನೋಡಿ ಫಸ್ಟ್. ಏನ್ ಕಾಣಿಸ್ತಿಲ್ಲ, ನನ್ನ ಮುಖನೇ ಕಾಣಿಸ್ತಿಲ್ಲ. ಅಯ್ಯೋ ಡುಮ್ 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 ಡುಮ್. ಮಕ್ಕಳು ನೋಡ್ಕೊಕ್ಕೆ ನಾನು ಹುಡುಕ್ಬಿಟ್ಟೆ, ನನ್ನ ಮಕ್ಕಳು ಹುಡುಕ್ಲಿಲ್ಲ. ಸಿಕ್ಕಿಲ್ಲ, ಹಂಗೆ ಎಲ್ಲ ಇದೆ. ಇನ್ನು ನನ್ನ ಹಸ್ಬೆಂಡ್ ಹೆಸರು ಹಾಗೆ ನನ್ನ ಮಕ್ಕಳ ಹೆಸರನ್ನ ನಾನು ಇನ್ಷಿಯಲಲ್ಲಿ ಹಾಕ್ಸಿದ್ದೆ. ಒಂದು ಕೈಯಲ್ಲಿ ಎಮ್ ಜೆ ಅಂತ ಹಾಕ್ಸಿದ್ದೆ, ಇನ್ನೊಂದು ಕೈಯಲ್ಲಿ ಎಸ್ ಎನ್ ಅಂತ ಹಾಕ್ಸಿದ್ದೆ. ಎಮ್ ಜೆ ಅಂದರೆ ಮೋಕ್ಷಿತ ಜೀವಿತ್, ನನ್ನ ಮಗದು ನನ್ನ ಮಗಳದು. ಹಾಗೆ ಎಸ್ ಎನ್ ಅಂದರೆ ನಂದು, ಹಾಗೆ ನನ್ನ ಹಸ್ಬೆಂಡ್ ಸತೀಶ್ದು. ಸೊ ನನ್ನ ಹಸ್ಬೆಂಡು ನಂದು ನನ್ನ ಹಸ್ಬೆಂಡ್ದು ಕಂಡಿಡಿದ್ರು, ನನ್ನ ಮಗಳದು ನನ್ನ ಮಗಂದು ಸ್ವಲ್ಪ ಕನ್ಫ್ಯೂಸ್ ಮಾಡಿಕೊಂಡ್ರು. ಇನ್ನು ನಮ್ಮದೆಲ್ಲ ಆಗಿ ನಂದು ಫ್ರಂಟು ಬ್ಯಾಕ್ 2 ಆಗೋಷ್ಟೊತ್ತಿಗೆ ನೈಟು 11:30 ಅಷ್ಟಾಗೋಯ್ತು. ಸೊ ಏನು ಡಿನ್ನರ್ ಎಲ್ಲ ಏನು ಮಾಡಿರಲಿಲ್ಲ. ನನ್ನ ಹಸ್ಬೆಂಡ್ ಹೊರಗಡೆಯಿಂದನೇ ತೊಗೊಂಡು ಬಂದರು ಇವತ್ತು. ಸೊ ಏನಾದರೂ ಫಂಕ್ಷನ್ಸ್ ಏನಾದರೂ ಇತ್ತು ಅಂತಂದರೆ ನಾನು ಮನೇಲಿ ಅಡುಗೆ ಮಾಡೋದೇ ಕಡಿಮೆ. ಅಂದರೆ ಯೂಶ್ವಲಿ ನಾನು ಮಾಡೋದೇ ಅಡುಗೆ ಕಡಿಮೆ, ಬಟ್ ಮಾಡ್ತೀನಿ, ಹಾಗಂತ ಇಲ್ಲ ಅಂತಲ್ಲ. ಬಟ್ ಸ್ವಲ್ಪ ಕಡಿಮೆ ಅಡುಗೆ ಮಾಡೋದು. ಏನಾದರೂ ಫಂಕ್ಷನ್ನು ಅಥವಾ ಏನಾದರೂ ಟಯರ್ಡ್ ಆಗಿತ್ತು ಅಥವಾ ಹುಷಾರಿಲ್ಲ ಅಥವಾ ಎಲ್ಲಾದರೂ ಹೊರಗಡೆಗೆ ಹೋಗಿದ್ವಿ ಲೇಟ್ ಆಯಿತು ಅಂತಂದ್ರೆಲ್ಲ ನಾನು ಹೊರಗಡೆಯಿಂದನೇ ತೊಗೊಂಡು ಬಂದುಬಿಡ್ತೀವಿ. ಸೊ ಫೈನಲ್ ಔಟ್ಲುಕ್ ಈ ಥರ ಬಂದಿದೆ, ಸಖತ್ತಾಗಿದೆ. ನನಗೆ ಇಷ್ಟ ಆಯಿತು. ಅಂದರೆ ಮ್ಯಾರೇಜ್ ಥೀಮ್ ಎಲ್ಲ ಇತ್ತು, ಅವ್ರು ಹಾಕ್ತೀನಿ ಅಂತಂದರು. ಬಟ್ ನನ್ನ ಮ್ಯಾರೇಜ್ ಅಲ್ವಲ್ಲ, ಸೊ ಹಾಗಾಗಿ ಈ ಥರ ನಾರ್ಮಲ್ ಡಿಸೈನ್ ಹಾಕಿದ್ದೀನಿ. ಅಫೋರ್ಡೆಬಲ್ ಪ್ರೈಸಲ್ಲೇ ಹಾಕ್ಕೊಟ್ಟಿದ್ದಾರೆ. ನನ್ನ ಮಗಳು ಕೂಡ ಕಂಪ್ಲೀಟ್ ಆಯಿತು. ನನ್ನ ಮುಖ ತೋರಿಸಿ. ಸೊ ತುಂಬ ಚೆನ್ನಾಗಿ ಹಾಕ್ಕೊಟ್ಟಿದ್ದಾರೆ. ನೆಕ್ಸ್ಟ್ ಬೇರೆ ಫಂಕ್ಷನ್ಗೆ ಇವ್ರನ್ನೇ ಕರೆದು ಮನೇಲಿ, ಅಂದರೆ ಡೋರ್ ಸರ್ವಿಸ್ ಇದೆ ಅಂತೆ, ಸೊ ಮನೆಗೆ ಕರೆದು ಸರ್ವಿಸ್ ತೊಗೊಳ್ಳೋಣ ಅಂತ. ಸೊ ಫೈನಲಿ ಈ ಥರ ಬಂದಿದೆ. ಇದರಲ್ಲಿ ಹಿಡನ್ ಎಲ್ಲ ಇದೆ. ನನ್ನ ಹಸ್ಬೆಂಡು ಫೈನಲಿ ವಿನ್ ಆಗಿದ್ದಾರೆ. ಸೊ ಇದು ನನ್ನ ಮಗಳದ್ದು ಡಿಸೈನ್. ನಾಳೆ ಸ್ಕೂಲ್ಗೆ ಹೋದಾಗ ಗೊತ್ತಾಗುತ್ತೆ. ಅವ್ರು ಸ್ಕೂಲಲ್ಲಿ ಬೈತಾರೆ, ಸ್ಕೂಲಲ್ಲಿ ಇದೆಲ್ಲ ಅಲೋಡ್ ಇಲ್ಲ. ಇವತ್ತಿನ ಈ ವ್ಲಾಗ್ ಇದಾಗಿತ್ತು. ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮರಿದಿರ ಫಾಲೋ ಮಾಡಿ. ಮತ್ತೆ ಮುಂದಿನ ವ್ಲಾಗ್ ಜೊತೆ ಹಾಗೆ ಒಂದು ಒಳ್ಳೆ ವ್ಲಾಗ್ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.